ಒಬ್ಬ ನಿರ್ದೇಶಕನಿಗೆ ಎಷ್ಟು ರೆಮ್ಯುನರೇಷನ್ ಸಿಗುತ್ತೆ? ಇದು ಗೊತ್ತು ನನಗೆ, ಇಟ್ಸ್ ನಾಟ್ ಎ ಜನರಲ್ ಥಿಂಗ್, ಇಟ್ ಡಿಪೆಂಡ್ಸ್ ಅನ್ನೋದು ನನಗೆ ಗೊತ್ತು. ಬಟ್ ನಿಮ್ಮಂಥ ನಿರ್ದೇಶಕ ಎಷ್ಟು ಅರ್ನ್ ಮಾಡ್ತಾನೆ? ಅಂದರೆ ಇಟ್ಸ್ ಡಿಪೆಂಡ್ಸ್ ಸರ್. ಸಮ್ಟೈಮ್ಸ್ ಏನಾಗುತ್ತೆ, ವಿ ಆರ್ ಆಲ್ ಹ್ಯೂಮನ್ಸ್. ಈಗ ನೀವೇ ಆಗಲಿ ನಾವೇ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಒಂದೇ ಥರ ಚಾರ್ಜ್ ಮಾಡೋಕ್ಕಲ್ಲ. ಕೆಲವೊಂದು ಏನಾಗುತ್ತೆ, ಎಮೋಷ್ನಲಿ ಬಾಂಡಿಂಗ್ ಇರುತ್ತೆ, ಅಲ್ಲಿ ಬೇರೆ ರೀತಿ ಆಗುತ್ತೆ. ಇನ್ನು ಕೆಲವರು ತುಂಬ ಪ್ಯಾಷನೆಟ್ಟಾಗಿ ಬಂದಿರ್ತಾರೆ ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ, ಆದರೆ ಅವ್ರ ಹತ್ರ ಅಷ್ಟು ಹಣ ಇರಲ್ಲ. ಇನ್ನು ಕೆಲವ್ರ ಹತ್ರ ತುಂಬ ಹಣ ಇರುತ್ತೆ, ಆದರೆ ಅವರಿಗೆ ಪ್ಯಾಷನ್ ಇರಲ್ಲ. ಸೊ ಈ ಥರದ ವಿಷಯಗಳಲ್ಲಿದ್ದಾಗ ಏನಾಗುತ್ತೆ, ಕೆಲವೊಂದು ಕಡೆ ನಾವು ನಮ್ಮ ಪ್ಯಾಷನ್ನ ಇಟ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲವು ಕಡೆ ಸ್ನೇಹಪೂರ್ವಕವಾಗಿ ಮಾಡಬೇಕಾಗತ್ತೆ, ಕೆಲವು ಕಡೆ ಅರ್ನ್ ಮಾಡ್ತೀವಿ. ಹಾಗಾಗಿ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಇಷ್ಟು ಅಂತಾನೆ. ಇನ್ನು ಕೆಲವರು ಮಾತಾಡೋದೊಂದು, ಕೊಡೋದೊಂದು, ಕೊಡದಲ್ಲೇ ಇರೋದೊಂದು. ಇನ್ನು ಕೆಲವರು ಮಾತಾಡೋದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದು ಖುಷಿಯಾಗೂ ಇದೆ. ಅಂದರೆ ಎಲ್ಲ ಥರದ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಇಷ್ಟೇ ಅಂತ ಸ್ಟಿಕ್ಕನ್ ಆಗೋದು ಕಷ್ಟ. ಆಮೇಲೆ ನಾವು ಡಿಮ್ಯಾಂಡ್ ಮಾಡೋದನ್ನು ತಪ್ಪಾಗುತ್ತೆ. ಯಾಕಂದರೆ ಸಿನಿಮಾ ಅನ್ನೋದು ವ್ಯವಹಾರಕ್ಕೂ ಮೀರಿದ್ದು ಅನ್ನೋದು ನನ್ನ ಎಮೋಷನ್ ಅದು. ಸೊ ಅದು ನಮ್ಮ ಖುಷಿಗೆ ಮಾಡೋದು. ಅದ್ರ ಜೊತೆಲಿ ನಮ್ಮ ಸಂಸಾರ, ಫ್ಯಾಮಿಲಿ ಏನು ನಮ್ದೊಂದು ಬೇಸಿಕ್ ನೀಡ್ ನೀಡಬೇಕು. ಒಂದು ಡೀಸೆಂಟ್ ಅಮೌಂಟ್ ಏನು ಬೇಕು ಅದಂತೂ ಬೇಕು, ಅದಂತೂ ಚಾರ್ಜ್ ಮಾಡ್ತೀವಿ. ಅದಿಲ್ಲ ಅಂದರೆ ಅದು ಮೋರ್ ದ್ಯಾನ್ ದಟ್ ನಮಗೆ ಖುಷಿಗೆ ಕೆಲಸ ಮಾಡ್ತೀವಿ ಅಷ್ಟೇ. ಬಟ್ ಒಂದು ಡೀಸೆಂಟ್ ಲೈಫ್ ನಡೆಸೋಕ್ಕೆ ಏನು ಬೇಕಾದ್ರೂ ಸಿಗುತ್ತಾ ಒಬ್ಬ ನಿರ್ದೇಶಕನಿಗೆ? ಇಲ್ಲ ಸರ್, ಎಲ್ರಿಗೂ ಸಿಗಲ್ಲ. ಈಗ ನಾನು 8ನೇ ಸಿನಿಮಾಗೆ ಸ್ವಲ್ಪ ಬೆಟರ್ ರೆಮ್ಯುನರೇಷನ್ ನೋಡ್ತಾ ಇದ್ದೀನಿ. ಹಾಗೆ ನೋಡಿದ್ರೆ ಅದಕ್ಕೆ ಮುಂಚೆಲ್ಲ ತುಂಬ ಕಮ್ಮಿ ನೋಡಿದ್ದೀನಿ. ಅದರಲ್ಲಿ ಕೆಲವ್ರು ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿಲ್ಲ. ಬಟ್ ಓಕೆ, ನಮಗೇನು ಬೇಜಾರಿಲ್ಲ. ಬಟ್ ಅದ್ರಲ್ಲಿ ಕಲ್ತಿದ್ದಿದೆ.